ಜನವಿರೋಧಿ ಆಗಿದ್ದರಿಂದ ಮೊಟ್ಟ ಮೊದಲನೇದಾಗಿ ಅವ್ರ ಶಾಸಕರಿಗೆ ವಿಶ್ವಾಸ ಇಲ್ಲ. ಹೀಗಾಗಿ ಅಸ್ಥಿರತೆ ಅವರ ಶಾಸಕರಲ್ಲಿ ಕಾಣ್ತಾ ಇದೆ, ಅವರ ಪಕ್ಷದಲ್ಲಿ ಕಾಣ್ತಾ ಇದೆ. ಯಾವುದು ಕೊನೆ ವರ್ಷ ಅಸ್ಥಿರತೆ ಇತ್ತು, ಇದೇ 2 ವರ್ಷದಲ್ಲಿ ಬಂದಿದೆ. ಅದಕ್ಕೆ ದಿನಕ್ಕೊಂದು ಹೇಳಿಕೆಯನ್ನು ಸಚಿವ ಸಂಪುಟದ ಸದಸ್ಯರು ಆದಿಯಾಗಿ ಶಾಸಕರೆಲ್ಲ ಕೊಡ್ತಾ ಇದ್ದಾರೆ. ಒಟ್ಟಾರೆ ಈ ಗೊಂದಲದ ಫಲಶ್ರುತಿ ನನ್ನ ರೀಡಿಂಗ್ ಪ್ರಕಾರ 2026ರಲ್ಲಿ ಕರ್ನಾಟಕಕ್ಕೆ ಮಧ್ಯಂತರ ಚುನಾವಣೆ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ನೀವೆಲ್ಲ ಸಿದ್ಧತೆ ಮಾಡ್ತಾರೆ? ನಮ್ಮದು BJP ಎವರ್ ರೆಡಿ ಬ್ಯಾಟ್ರಿ. ಯಾವಾಗ ಚುನಾವಣೆ ಬಂದು ಎನಿ ಟೈಮ್. 2 ವರ್ಷದಿಂದ ರಾಜ್ಯದಲ್ಲಿ ಕೊಲೆ ಸುಲಿಗೆಗಳು ಕಡಿಮೆ ಆಗಿದ್ದಾವೆ. ಮಂಗಳೂರು ಒಂದು ನಮಗೆ ಬರ್ತಾ ಇಲ್ಲ. ಈಗ ನೋಡಿ, ಲಾ ಆ್ಯಂಡ್ ಆರ್ಡರ್ ಹೆಂಗಿದೆ ಅಂತ ಜನಸಾಮಾನ್ಯರಿಗೆ ಅನುಭವಕ್ಕೆ ಬರಬೇಕು. ಹಿಂದೆ ನಾವು ಅಂಕಿಅಂಶ ಕೊಟ್ಟಾಗ ಸಿದ್ದರಾಮಯ್ಯ ಏನು ಸ್ಟೇಟ್ಮೆಂಟ್ ಕೊಟ್ಟರು ತೆಗೆದು ನೋಡಿ. ಇತ್ತೀಚೆಗೆ ಸಾಮೂಹಿಕ ಅತ್ಯಾಚಾರದಿಂದ ಹಿಡಿದು ಕೊಲೆ ಸುಲಿಗೆ ಮಾಮೂಲಾಗಿಬಿಟ್ಟಿದೆ. ಅದಕ್ಕೆ ಪ್ರಮುಖ ಕಾರಣ ಎರಡು ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ವ್ಯಸನ ಮತ್ತು ಡ್ರಗ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ. ಇವರು ಬಂದ ಮೇಲೆ ಡ್ರಗ್ ಮಾರಾಟ ಸಿಕ್ಕಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ ಮಾರಾಟ ನಡೀತಾ ಇದೆ. ಶಾಲಾ ಕಾಲೇಜ್ ಹತ್ತಿರ ನಡೀತಾ ಇದೆ. ವಿದ್ಯಾರ್ಥಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ ನಡೀತಾ ಇದೆ. ಅದಕ್ಕೆ ಕೊಲೆ ಸುಲಿಗೆ ಕೂಡ ಜಾಸ್ತಿ ಆಗಿದೆ. ಇವತ್ತು ದಿನನಿತ್ಯ ಕೊಲೆ ಸುಲಿಗೆ ಅತ್ಯಾಚಾರ ಅನಾಚಾರ ಕಣ್ಣಿಗೆ ಕಾಣ್ತಾ ಇಲ್ವ ಸರ್ಕಾರಕ್ಕೆ?